ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ ಅಮ್ಮ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಈಗ? ಹಾ ಮ್ಯಾಮ್. ಈಗ ನಾವೇನ್ ಮಾಡ್ಬೇಕಿಲ್ಲಿ, ವಾಕ್ಯಗಳು, ಇಲ್ಲಿ ಕನ್ನಡ ವಾಕ್ಯಗಳು ಕಾಣಿಸ್ತಾ ಇದಾವಲ್ವಾ, ಇದನ್ನ ಸರಿಯಾದ ರೀತಿಯಾಗಿ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕು. ನಮ್ಮ ಕಾನ್ಸೆಪ್ಟ್ ಅಲ್ವಾ? ಈ ಸೆಂಟೆನ್ಸ್ ಕೂಡ ಅಂದ್ರೆ ಕನ್ನಡ ವಾಕ್ಯಗಳು ಕೂಡ ಯಾವ ತರ ಜೋಡಿಸ್ಬೇಕು, ಯಾವ ರೀತಿಯಾಗಿರುತ್ತೆ, ವರ್ಬ್ ಏನು, ಸಬ್ಜೆಕ್ಟ್ ಏನು, ಆಬ್ಜೆಕ್ಟ್ ಏನು ಅನ್ನೋದನ್ನು ಕೂಡ ಆಲ್ಮೋಸ್ಟ್ ಅಲ್ಲೂ ತಿಳ್ಕೊಂಡಿದೀವಿ. ಈಗ ಡಿಫ್ರೆಂಟ್ ಒಂದೇ ವಾಕ್ಯಗಳು, ನಾವು ಎರಡೇ ವಾಕ್ಯಗಳು ಜೋಡಿಸ್ತಾ ಹೋಗ್ಬಾರ್ದಲ್ಲ. ಸ್ವಲ್ಪ ದೊಡ್ಡ ಇಷ್ಟಕ್ ಮುಂಚೆ ಚಿಕ್ಕ ವಾಕ್ಯ, ಸಬ್ಜೆಕ್ಟ್ ವರ್ಬ್. ಅವನು ಕುಡಿದನು, ಅವನು ತಂದನು, ಅವನು ಹೋಗುತ್ತಾ ಇದ್ದಾನೆ, ಅವನು ತಿನ್ನುತ್ತಾ ಇದ್ದಾನೆ. ಈ ತರ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದ್ರಲ್ಲಿ ಏನಿರುತ್ತೆ, ಜಸ್ಟ್ ಸಬ್ಜೆಕ್ಟ್ ಮತ್ತು ವರ್ಬ್. ಆದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದೆಜ್ಜೆ ಮುಂದೆ ಹಾಕ್ಬೇಕು ಅಂತ ಹೇಳಿದ್ನಲ್ಲಮ್ಮ. ಇಲ್ಲಿ ಸ್ವಲ್ಪ ನಾವು ಎಲ್ಲಿ ಏನ್ ಕತೆ, ಏನ್ ಮಾಡ್ದ, ಏನ್ ತಿಂದ, ಏನ್ ಓದ ಅನ್ನೋದು ಕೂಡ ಬರುತ್ತೆ. ಇಲ್ಲಿ ಆಬ್ಜೆಕ್ಟ್ ಸ್ಥಾನ ಕೂಡ ಕೂಡಿ ಬರುತ್ತೆ. ನಾವು ಇಷ್ಟಕ್ ಮುಂಚೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಕೇಳ್ಕೊಂಡಿವಲ್ಲ. ಓಕೆನಾ? ನೋಡೋಣ ಯಾವ ತರ ಜೋಡಿಸ್ಬೇಕು. ಆಲ್ರೆಡಿ ನಮಗೆ ಸ್ಟಾಪ್ ಸೆಂಟೆನ್ಸ್ ಅಂದ್ರೇನು, ರನ್ನಿಂಗ್ ಸೆಂಟೆನ್ಸ್ ಅಂದ್ರೇನು, ಯಾವ ತರ ಜೋಡಿಸ್ಬೇಕು ಅನ್ನೋದನ್ನ ನಮಗೆ ಸ್ವಲ್ಪ ರೀತಿ ಇದೆಯಲ್ವಾ? ಅದೇ ರೀತಿಯಾಗಿ 3 ಸ್ಟೆಪ್ಸ್, ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ನೋಡೋಣ, ಓಕೆನಾ? ಇಲ್ಲಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಇಲ್ಲಿವರೆಗೆ ನೋಡಿದೀವಲ್ವಾ ಈ ವರ್ಡ್ಸ್. ಅವರ ಅಜ್ಜ ನನಗೆ ಒಂದು ಕತೆ ಹೇಳಿದನು. ಇದನ್ನ ಹೆಂಗ್ ಜೋಡಿಸ್ಬೇಕೀಗ ಅಲ್ವಾ? ಫಸ್ಟ್ ಏನ್ ಮಾಡ್ಬೇಕು, ನಂಬರ್ 1 ಅವರ ಅಜ್ಜ, ಇದಿಷ್ಟು ಒಂದು ನಂಬರ್ 1. ಓಕೆನಾ? ಹೀರೋ ಆಫ್ ದಿ ಸೆಂಟೆನ್ಸ್. ಈಸಿಯಾಗಿ ಹೇಳ್ಕೋಬೇಕು ಅಂತಂದ್ರೆ ಆ ವಾಕ್ಯದಲ್ಲಿ ಅವನೇ ಹೀರೋ, ಸಿನಿಮಾದಲ್ಲಿ ಅವನೇ ಹೀರೋ ಅಂತ ಹೇಳ್ತೀವಲ್ವಾ. ನಮ್ಗೆ ಸಾಧ್ಯವಾದಷ್ಟವರೆಗೆ ಈ ತರ ಜನರಲ್ ಆಗಿ ಮಾತಾಡಿ ಕೇಳ್ಕೊಳ್ಳೋಣಮ್ಮ. ಓಕೆನಾ? ಅವರ ಅಜ್ಜ ಹೀರೋ, ಏನ್ ಮಾಡ್ದ ಆತನು? ಸೆಕೆಂಡ್, ಕತೆ ಹೇಳಿದನು. ಸೊ 2 ಸೆಕೆಂಡ್. ಓಕೆ, ಜಸ್ಟ್ ಸಾಧ್ಯವಾದಷ್ಟವರೆಗೆ ಅರ್ಥ ಮಾಡ್ಕೊಂಡು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಇವೆರಡು ಜೋಡಿಸ್ಬಿಡಿ. ನಂಬರ್ 1 ನಂಬರ್ 2 ಜೋಡಿಸ್ರಿ ಈಗ. ನೋಡ್ರಿ, ಅವರ ಅಜ್ಜ ಅಂದ್ರೆ ಅವರ ಅಂದ್ರೆ ಹಿಸ್, ಅವನ ಅಂತ ಅರ್ಥ ಅಲ್ಲಿ. ಓಕೆನಾ? ಗೌರವಪ್ರದವಾಗಿ ನಾವು ಅವರು ಅಂತ ಮಾತಾಡ್ತೀವಲ್ವಾ, ಅವನನ್ನ. ದೇ ಅಂದ್ರೆ ಅವರು ಅಂತ ಅರ್ಥ. ಓಕೆ, ಅವರ ಅಜ್ಜ ಅಂದ್ರೇನು, ಅಲ್ಲಿ ಇರುವ ಒಬ್ಬ ಇರ್ತಾನಲ್ವಾ, ಹಿಸ್ ಫಾದರ್ ಏನ್ ಮಾಡ್ದ ಹೇಳಿ ಇವಾಗ ಜೋಡಿಸಿ. ನಂಬರ್ 1 ನಂಬರ್ 2 ಹಾಕಿದೀನಲ್ಲ, ಅವೆರಡು ಜೋಡಿಸ್ರಿ ಅಷ್ಟೇ, ಏನಿಲ್ಲ. ಅವರ ಅಜ್ಜ ಅಂದ್ರೇನು, ಹಿಸ್ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಎ ಸ್ಟೋರಿ. ಓಕೆನಾ? ಇದಿಷ್ಟು ಕೂಡ ನಾವು ಜೋಡಿಸ್ಕೋಬಹುದು, ನೋ ಪ್ರಾಬ್ಲಮ್. ಓಕೆನಾ? ಫಸ್ಟ್ ಏನ್ ಮಾಡ್ಬೇಕು, ಇವೆರಡು ಸೇರಿಸಿ ಪಕ್ಕದಲ್ಲಿ ಇಟ್ಬಿಡ್ಬೇಕು. ಅವರ ಅಜ್ಜ, ಹಿಸ್ ಗ್ರ್ಯಾಂಡ್ ಫಾದರ್ ಟೋಲ್ಡ್, ಹೇಳಿದನು. ಓಕೆ, ಅರ್ಥ ಆಯ್ತಲ್ಲ? ಎ ಸ್ಟೋರಿ, ಯಾರಿಗೆ? ನನಗೆ. ಅಷ್ಟೇ, ಏನಿಲ್ಲ. ಓಕೆನಾ? ಈಸಿ ಆಯ್ತಲ್ಲ? ನೆಕ್ಸ್ಟ್ ವಾಕ್ಯ ನೋಡೋಣ. ಹಿಂಗೆ ಇದೇ ತರ ನೋಡ್ತಾ ಹೋಗೋಣ. ಏನಿದೆ ನೆಕ್ಸ್ಟ್ ವಾಕ್ಯ? ರವಿ ಸಿನಿಮಾಗೆ ಹೋದನು. ಫಸ್ಟ್ ಹೀರೋ ಯಾರು ಇಲ್ಲಿ? ರವಿ. ಅಂದ್ರೆ ಏನ್ ಕೆಲಸ ಮಾಡಿರ್ತಾನೋ ಅವನೇ ಹೀರೋ ಅಲ್ವಾ ಇಲ್ಲಿ? ಓಕೆನಾ? ರವಿ ಏನ್ ಮಾಡ್ದ? ನಂಬರ್ 1 ಇಲ್ಲಿ 1 ಅಂತ ಇಟ್ಕೊಳ್ಳಿ. ರವಿ ಏನ್ ಮಾಡ್ದ?
ಸಿನಿಮಾಗೆ ಹೋದನು. ಓದನು. ಫಸ್ಟ್ ನಂಬರ್ 2 ರವಿ ಹೋದನು. ಫಸ್ಟ್ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀನಮ್ಮ ಇದು. ಇವೆರಡು ಜೋಡಿಸ್ರಿ. ರವಿ ವೆಂಟ್. ಅಷ್ಟೇ ಅಷ್ಟೇ ಫಸ್ಟ್. ಆದ್ಮೇಲೆ ಏನಿದೆ? ಸಿನಿಮಾಗೆ, ಟು ಸಿನಿಮಾ. ಅಷ್ಟೇ, ಏನಿಲ್ಲ. 3. ಓಕೆನಾ? ಈಗ ಜೋಡಿಸಿ ಹೇಳಿ. ರವಿ ಸಿನಿಮಾಗೆ ಹೋದನು. ರವಿ ವೆಂಟ್ ಟು ಸಿನಿಮಾ. ಅಷ್ಟೇ, ಏನಿಲ್ಲ. ಓಕೆನಾ? ಇನ್ನೊಂದು ಇದೇ ರೀತಿಯಾಗಿ ನಾವು ಹೇಳ್ಕೊಂತ ಹೋದ್ರೆ ಎಷ್ಟು ದೊಡ್ಡ ಸೆಂಟೆನ್ಸ್ ಕನ್ನಡ ವಾಕ್ಯವನ್ನಾದ್ರೂ ಸರಿ ಈಸಿಯಾಗಿ ನೋಡ್ಬೋದು. ಈಗ ನೋಡಿ, ಅಲ್ಲಿ ಡಿಫ್ರೆಂಟ್ ಆಗಿ ವಾಕ್ಯ ಬಂದಿದೆಯಲ್ಲ. ಅವನು ಇಡ್ಲಿ ಎಂದರೆ ಇಷ್ಟಪಡುತ್ತಾನೆ. ಯಾರಿಗಾದ್ರೂ ಹೇಳ್ತಾ ಇರ್ತೀವಲ್ವಾ ನಾವು, ಅವನಿಗೆ ಇಡ್ಲಿ ಅಂದ್ರೆ ಇಷ್ಟಪ್ಪ ಅಂತ ಹೇಳ್ತೀವಲ್ವಾ, ಆ ತರ. ಈಗ ಫಸ್ಟ್ ಏನ್ ಮಾಡ್ಬೇಕು? ಹಿ ಅವನು 1 ಏನ್ ಮಾಡ್ತದಾನೆ? ಅವನು ಇಷ್ಟಪಡ್ತಾನೆ. ಫಸ್ಟ್ ಇಲ್ಲಿ 3rd ಪರ್ಸನ್ ಸಿಂಗ್ಯುಲರ್ ಬಂದಿದೆಯಲ್ಲ, ಅವನು ಇಷ್ಟಪಡುತ್ತಾನೆ ಹೇಳ್ಬಿಡ್ಬೇಕು ಫಸ್ಟ್. ಲೈಕ್ಸ್. ಹಿ ಲೈಕ್ಸ್. ಓಕೆನಾ? ಏನ್ ಇಷ್ಟ ಅವನಿಗೆ? ಇಡ್ಲಿ. ಫಸ್ಟ್ ನಂಬರ್ ಹಾಕೊಳ್ಳೋಣ. ಓಕೆನಾ? ಈಗ ಹೇಳಿ. ಹಿ ಲೈಕ್ಸ್ ಇಡ್ಲಿ. ವೆರಿ ಗುಡ್. ಅಷ್ಟೇ, ಏನಿಲ್ಲ. ಹಿ ಲೈಕ್ಸ್ ಇಡ್ಲಿ ಅಂದ್ರು ಓಕೆ. ಇನ್ನು ಬಹಳ ಬಹಳ ಇಷ್ಟ, ಪ್ರಾಣ ಅವನಿಗೆ ಇಡ್ಲಿನೇ ತಿಂತಾ ಇರ್ತಾನೆ ಯಾವಾಗ್ಲೂ ಅನ್ನೋದು ಒಂದು ಆತೃತ ತೋರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವಲ್ಲಿ? ವೆರಿ ಮಚ್, ವೆರಿ ಮಚ್ ಅಂತಾನು ಹೇಳ್ಕೋಬಹುದು. ಓಕೆನಾ? 1 2 3 ಸೇರಿಸ್ಬಿಡ್ರಿ ಈಗ ಇಂಗ್ಲಿಷ್ ನಲ್ಲಿ ಒಂದ್ಸಲ. ಅವನು ಹೇಳಿ. ಇಡ್ಲಿ. ಪೂರ್ತಿಯಾಗಿ ಹೇಳಿ. He likes ಇಡ್ಲಿ. He likes ಇಡ್ಲಿ ವೆರಿ ಮಚ್ ಅಂತಾನು ಹೇಳ್ಕೋಬಹುದು. ವೆರಿ 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 ಮಚ್ ಅಂತಾನು ಹೇಳ್ಕೋಬಹುದು. ನೋ ಪ್ರಾಬ್ಲಮ್. ಓಕೆನಾ? ನಮಗೆ ಬೇಕಾಗಿರೋದೇನು? ಅವನು ಇಷ್ಟಪಡುತ್ತಾನೆ. ಏನ್ ಇಷ್ಟಪಡ್ತಾನೆ? ಏನಾದ್ರೂ ಇಷ್ಟಪಡ್ಬೋದು. ಸಿನಿಮಾಗೆ ಹೋಗುವುದು ಇಷ್ಟಪಡ್ಬೋದು, ಪೂರಿ, ಇಡ್ಲಿ, ದೋಸೆ, ಊಟ, ಅನ್ನ, ಸಾರು, ಸಾಂಬಾರ್, ಚಿಕನ್, ಮಟನ್, ಏನಾದ್ರೂ ಸರಿ. ಓಕೆನಮ್ಮ? ಅವನು ಇಷ್ಟಪಡುತ್ತಾನೆ ಅನ್ನೋದು ನಮಗಿಲ್ಲಿ ಇಂಗ್ಲಿಷ್ ನಲ್ಲಿ ಕ್ಯಾಚ್ ಮಾಡೋ ಪವರ್ ಬರಬೇಕು. ಹಿ ಲೈಕ್ಸ್ ಇಡ್ಲಿ ವೆರಿ ಮಚ್. ಓಕೆ? ಅಷ್ಟೇ, ಏನಿಲ್ಲ. ಇದೇ ತರ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರತಿಯೊಂದು ವಾಕ್ಯ ಈಸಿಯಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಈಗ ನೋಡೋಣ. ನಾವು ಪರೀಕ್ಷೆಗಳನ್ನು ಬರೆದಿದ್ದೇವೆ. ಓಕೆ? ನಾವು We are writing the exams. ಫಸ್ಟ್ ನೋಡೋಣ. ಓಕೆನಾ? ಇದು ಫಸ್ಟ್ ನೋಡ್ಬೇಕು. ನಾವು ಪರೀಕ್ಷೆಗಳನ್ನು ಬರೆದಿದ್ದೇವೆ. ಸ್ಟಾಪ್ ಸೆಂಟೆನ್ಸ್, ರನ್ನಿಂಗ್ ಸೆಂಟೆನ್ಸ್? ಬರೆದಿದ್ದೇವೆ. ಬರ್ದ್ಬಿಟ್ಟಿದೀವಿ ಅಂತ ಅರ್ಥ. ಬರ್ದ್ವಿ ಅಂತ ಅರ್ಥ. ನಮ್ಮ ಜನರಲ್ ಮಾತಿನಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಒಂದ್ಸಲ. ಗಟ್ಟಿಯಾಗಿ ಹೇಳಿ. ನಾವು ಪರೀಕ್ಷೆಗಳನ್ನು ಬರೆದಿದ್ದೇವೆ. ಇಲ್ಲಿ ನಂಬರ್ ಕೂಡ ಹಾಕಿದ್ದೀನಿ ನಿಮ್ಗೆ. ಇಂಗ್ಲಿಷ್ ಯಾವಾಗ್ಲೂ ಕನ್ನಡಕ್ಕೆ ರಿವರ್ಸ್ ಪದ್ಧತಿಯಲ್ಲಿ ನಾವು ಸೆಟ್ ಮಾಡ್ಬೇಕಮ್ಮ. ಓಕೆನಾ? ನಾವು ಪರೀಕ್ಷೆಗಳು ಬರೆದಿದ್ದೇವೆ ಅಂತಂದ್ರೆ, ನಾವು ಅಂದ್ರೆ ವಿ, ಪರೀಕ್ಷೆಗಳು ಅಂದ್ರೆ ಎಕ್ಸಾಮ್ಸ್, ಬರೆದಿದ್ದೇವೆ ಅಂದ್ರೆ ರೋಟ್. ಇಲ್ಲಿ ಇಂಗ್ಲಿಷ್ ನಲ್ಲಿ ಹೆಂಗ್ ಬರುತ್ತೆ ಹಂಗೆ ಆಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ವಿ ಎಕ್ಸಾಮ್ಸ್ ರೋಟ್ ಅನ್ಬೇಕಾಗುತ್ತೆ ಅಲ್ಲ? ರಾಂಗ್ ಅಲ್ಲ ಅದು? ಅದಕ್ಕೆ ಆ ಸೆಟ್ ಮಾಡೋ ಪದ್ಧತಿನೇ ನಮಗೆ ಕನ್ಫ್ಯೂಸ್ ನಲ್ಲಿ ಇರುತ್ತೆ. ಆದ ಕಾರಣ ನಮಗೆ ಇಂಗ್ಲಿಷು ಮಾತಾಡೋದಕ್ಕೆ ಕಷ್ಟ ಅನ್ಸುತ್ತೆ ಅಷ್ಟೇ. ಬರೋಲ್ಲ ಅಂತ ಮಾತ್ರ ಹೇಳ್ಬಾರ್ದು, ಕಷ್ಟ. ಅದನ್ನ ಈಸಿ ಮೆಥಡ್ ನಲ್ಲಿ ನಾವು ಕಲಿಯೋಣ. ಈಗ ಸೆಟ್ ಮಾಡಿದೀನಲ್ಲ, ಇಲ್ಲಿ ನಂಬರ್ ಹಾಕಿದೀನಲ್ಲ, ಇದೇ ರೀತಿಯಾಗಿ ಒಂದು ಅಲ್ಲಿ ಸೆಟ್ ಮಾಡಿ ನೀವು. We wrote exams. ವೆರಿ ಗುಡ್. ಅಷ್ಟೇ, ಏನಿಲ್ಲ. We wrote the exams. ಓಕೆನಾ? We wrote exams ಅಂದ್ರೂ ತಪ್ಪಿಲ್ಲಮ್ಮ. ಓಕೆನಾ? We wrote exams ಹಿಂಗ್ ಬರುತ್ತೆ. ಏನಾದ್ರೂ ಇದ್ರಲ್ಲಿ ತಪ್ಪಿದೆಯಾ? ನಾವು ಪರೀಕ್ಷೆಗಳನ್ನು ಬರೆದಿದ್ದೇವೆ, ಬರ್ದ್ಬಿಟ್ಟಿದೀವಿ, ಆಗೋಯ್ತು. ನಿನ್ನೆ ಬರ್ದ್ವಿ, ಇಲ್ಲ 1 ವರ್ಷದ ಕೆಳಗ್ ಬರ್ದ್ವಿ, ಆ ಎಕ್ಸಾಮ್ ಬರ್ದ್ಬಿಟ್ವಿ ನಾವು ಅಂತ ಹೇಳ್ತಾ ಇರ್ತೀವಲ್ವಾ. ವಿ ರೋಟ್ ದ ಎಕ್ಸಾಮ್ಸ್. ಮನೆಗ್ ಬಂದು ಹೇಳ್ತಾ ಇರ್ತೀವಲ್ವಾ, ಆ ತರ ಅಷ್ಟೇ. ಇನ್ನು ಏನು ಮಾಡೋದೇನಿಲ್ಲ ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಬೆಕ್ಕು
ಹಾಲು ಕುಡಿದಿದೆ. ಕುಡಿದಿದೆ. ನಿಧಾನವಾಗಿ ಒಂದೊಂದಾಗಿ. The cat drank the milk. ವೆರಿ ಗುಡ್. ದಿ ಮಿಲ್ಕ್ ಅಂತಲ್ಲ, ಇಲ್ಲಿ ನೋಡೋಣ, ಸೆಟ್ ಮಾಡೋಣ. ದ Milk. ಕ್ಯಾಟ್. ಫಸ್ಟ್ ನಂಬರ್ 1, ನಂಬರ್ 2, ನಂಬರ್ 3. ಇಲ್ಲೇ ಕ್ವಶನ್ ಹಾಕೋಬಹುದು ನಾವು. ಯಾರು? ಬೆಕ್ಕು. ಏನ್ ಮಾಡಿದೆ? ಕುಡಿದಿದೆ. ಏನ್ ಕುಡಿದಿದೆ? ಹಾಲು ಕುಡಿದಿದೆ. ಎಷ್ಟು ಕ್ವಶನ್ ಬಂದ್ವಲ್ಲ ಒಂದೇ ಒಂದು ವಾಕ್ಯದಲ್ಲಿ. ಆ The cat ಆ drank ಮಿಲ್ಕ್. milk. ಅಷ್ಟೇನಿಲ್ಲ. ದ ಕ್ಯಾಟ್ ಡ್ರ್ಯಾಂಕ್ ಮಿಲ್ಕ್. ಈಸಿ ಆಯ್ತಲ್ಲ? ಆ ಅಷ್ಟೇ, ಏನಿಲ್ಲ. 1 2 3. ಫಸ್ಟ್ ಯಾವಾಗ್ಲೂ ನಾವು ಯಾವ ತರ ಸೆಟ್ ಮಾಡ್ಕೊಂಡು ಇಷ್ಟಕ್ಕೆ ಮುಂಚೆ ರೂಲ್ಸ್ ಕಲ್ತಿದೀವಲ್ವಾ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಲ್ಲಿ ಕೂಡ ಅಷ್ಟೇ ಅದೇ ರೀತಿ. ಸಬ್ಜೆಕ್ಟ್ ಯಾರಿಲ್ಲಿ? ಬೆಕ್ಕು. ಹೀರೋ ಅಂದ್ರೆ ಮನುಷ್ಯರೇ ಇರ್ಬೇಕು ಅನ್ನೋದೇನಿಲ್ಲಮ್ಮ. ಈ ಕೆಲಸ ಇದೆಯಲ್ಲ, ಈ ಕೆಲಸ ಮಾಡೋದು ಯಾರಾದ್ರೂ ಸರಿ ಇಲ್ಲಿ ಹೀರೋ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈ ಕೆಲಸ ಮಾಡಿದ ಯಾರು? ಬೆಕ್ಕು. ನಂಬರ್ 1. ಏನ್ ಮಾಡಿದೆ? ಕುಡಿದಿದೆ. ನಂಬರ್ 2. ಅವೆರಡು ಸೇರಿಸ್ಬಿಡ್ಬೇಕು. ಬೆಕ್ಕು ಕುಡಿದಿದೆ. ಹಾಲು ಅಂತೇಳಿ ಕನ್ನಡದಲ್ಲಿ ಮಾತಾಡ್ತೀವಿ ಅಲ್ವಾ? ಆ ತರ ಅರ್ಥ ಬರುತ್ತಲ್ಲ? ಇಂಗ್ಲಿಷ್ ನಲ್ಲಿ ಸೇರಿಸಿ ಈಗ. The cat drank milk. ಡ್ರ್ಯಾಂಕ್. The cat drank milk. ಓಕೆನಾ? ಮತ್ತೆ ಇದು ಎಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲಲ್ಲ ಇಂಗ್ಲಿಷ್ ನಲ್ಲಿ? ಬರ್ದು ನೋಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋದಲ್ಲ. ನಾವು ಈಗ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಇದೇ ತರ ಅಲ್ವಾ ನೋಡೋದು? ಇದೇ ತರ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ. ಸ್ಟೋರಿ ಬುಕ್ಸ್ ಆಗ್ಲಿ ಇವೆಲ್ಲ ನಾವು ಕಲ್ತ ಮೇಲೆ ಒಂದು ಸ್ಟೋರಿ ಓದೋಣ. ಇಷ್ಟಕ್ಕೆ ಮುಂಚೆ ನಾವು ರೈಟಿಂಗ್ ರೀಡಿಂಗ್ ಕಲಿಯುವಾಗ ಯಾವ ತರ ಓದೋದನ್ನ ಕಲ್ತಿದ್ವೋ ಅಲ್ಲಿ ರೀಡಿಂಗ್ ಪದ್ಧತಿ ಕಲ್ತ್ ಬಿಟ್ವಿ. ಈಗ ಓದಿ ಅದ್ರ ಅರ್ಥ ಕೂಡ ತಿಳ್ಕೊಂಡು ಈಗ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಓಕೆನಾ? ಈಗಲ್ಲ, ಜಸ್ಟ್ ಇವೆಲ್ಲ ಆಗೋಗ್ಲಿ. ಈಗ ಪ್ರತಿಯೊಂದು ಆದ್ಮೇಲೆ ಆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿ. ಆ ಸ್ಟೋರಿಯ ಸಾರಾಂಶ ಏನು, ನೀತಿ ಕಥೆ ಏನು ಅನ್ನೋದು ಕೂಡ ನಿಮ್ ಬಾಯಿಂದ ನೀವೇ ಹೇಳ್ತೀರಿ. ಓಕೆನಾ? ಈಗ ಏನಿದೆ ನೆಕ್ಸ್ಟ್? ಶ್ರೀನಿವಾಸ ಮೊನ್ನೆ ಶಾಲೆಗೆ ಹೋಗಿದ್ದನು. ಶ್ರೀನಿವಾಸ ವೆಂಟ್. ಶ್ರೀನಿವಾಸ್ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಚೇಂಜ್ ಆಗುತ್ತಲ್ಲ? ಶ್ರೀನಿವಾಸ್ ಏನ್ ಮಾಡ್ದ? ಅಷ್ಟೇ. ಸಬ್ಜೆಕ್ಟ್ ವರ್ಬ್ ಫಸ್ಟ್ ಸೇರಿಸಿ ಪಕ್ಕದಲ್ಲಿ ಇಟ್ಬಿಡ್ಬೇಕು. ಶ್ರೀನಿವಾಸ್ ವೆಂಟ್. ಎಲ್ಲಿಗೆ? ಟು ಸ್ಕೂಲ್. ಶ್ರೀನಿವಾಸ್ ವೆಂಟ್ ಟು ಸ್ಕೂಲ್. ಯಾವಾಗ? ಮೊನ್ನೆ ಅಂದ್ರೆ ಏನ್ ಕಲ್ತಿದೀವಿ ನಾವು ಟೈಮ್ ಚಾರ್ಟ್ ನಲ್ಲಿ? ಡೇ ಬಿಫೋರ್ ಎಸ್ಟರ್ಡೇನಾ? ಮೊನ್ನೆನಾ? ಮೊನ್ನೆ ಅಂದ್ರೆ ಏನು? ನಿನ್ನೆಗಿಂತ ಮುಂದೆ ಅಲ್ಲ? ನಿನ್ನೆ ಆದ್ಮೇಲೆ ಆ ಕಡೆ ದಿನ ಮೊನ್ನೆ ಅಂತ ಹೇಳ್ತೀವಲ್ವಾ? ಕಲ್ತಿದೀವಲ್ವಾ? ನಿನ್ನೆ, ಮೊನ್ನೆ, ನಾಳೆ, ನಾಡ್ದ ಅಂತೇಳಿ. ಏನ್ ಹೇಳ್ಬೇಕು ಮತ್ತೆ? ಡೇ ಬಿಫೋರ್ ಎಸ್ಟರ್ಡೇ, ಮೊನ್ನೆಗೆ. ಓಕೆ. ಈಗ ಪೂರ್ತಿಯಾಗಿ ಸಂಪೂರ್ಣವಾಗಿ ಈ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ ಹೇಳಿ. ಶ್ರೀನಿವಾಸ ಮೊನ್ನೆ ಶಾಲೆಗೆ ಹೋಗಿದ್ದನು. ಶ್ರೀನಿವಾಸ್ ವೆಂಟ್ ಟು ಸ್ಕೂಲ್. ಮೊನ್ನೆ ಏನಂತಾರ? ಡೇ ಬಿಫೋರ್ ಎಸ್ಟರ್ಡೇ. ಕನ್ಫ್ಯೂಸ್ ಆಗ್ಬಾರ್ದಮ್ಮ. ಓಕೆನಾ? ಶ್ರೀನಿವಾಸ್ ವೆಂಟ್ ಟು ಸ್ಕೂಲ್ ಡೇ ಬಿಫೋರ್ ಎಸ್ಟರ್ಡೇ. ಮೊನ್ನೆ ಸ್ಕೂಲ್ಗೆ ಹೋಗಿದ್ದ ಅಂತಾನು ಅರ್ಥ ಬರುತ್ತಲ್ಲ? ಮೊನ್ನೆ ಸ್ಕೂಲ್ಗೆ ಹೋಗಿದ್ದ ಆತನು ನೀವು ಬಂದಾಗ. ನೆಕ್ಸ್ಟ್, ಅವನು ಮದ್ರಾಸ್ಗೆ ನಾಳೆ ಹೋಗುತ್ತಾನೆ. ಓಕೆ. ಫಸ್ಟ್ ಅವನು ಸಬ್ಜೆಕ್ಟ್, ಹೋಗುತ್ತಾನೆ. He will go. Very good. He will go. He will go to ಯಾವ ಊರಿಗೆ? ಮದ್ರಾಸ್. ಟು ಮದ್ರಾಸ್. ಅಷ್ಟೇ, ಏನಿಲ್ಲ. ಓಕೆ. He will go to Madras tomorrow. ನಾಳೆ ಅಂತ ಇದೆಯಲ್ಲ, ಟುಮಾರೋ ಇಟ್ಬಿಟ್ಟಿದೀವಿ. ಮತ್ತೆ ವಿಲ್ ಯಾಕ? ವಿಲ್ ಇಟ್ರೆ ಟುಮಾರೋ ಮತ್ತೆ ಯಾಕ ಅಂತ ಹೇಳಿಲ್ಲ. ಅಲ್ಲಿ ಸ್ಪೆಷಲ್ ಆಗಿ ನಾಳೆ ಅನ್ನೋದು ಇದೆಯಲ್ಲ, ಅಲ್ಲಿ ಮೆನ್ಷನ್ ಮಾಡಿದಾರಲ್ಲ.
ಓಕೆ, ಅರ್ಥ ಆಯ್ತಲ್ಲ. ಹಾ ಮ್ಯಾಮ್. ಅವನು ಮದ್ರಾಸ್ಗೆ ನಾಳೆ ಹೋಗುತ್ತಾನೆ. ಹಿ ವಿಲ್ ಗೋ ಟು ಮೆಡ್ರಾಸ್ ಟುಮಾರೋ. ಓಕೆ. ಓಕೆ ಮ್ಯಾಮ್. ನೆಕ್ಸ್ಟ್, ನಮ್ಮ ತಂದೆ ನಮ್ಮ ಅಮ್ಮನನ್ನು ಪ್ರೀತಿಸುತ್ತಾನೆ. ಹೇಳಿ. ನಮ್ಮ ತಂದೆ ನಮ್ಮ ಅಮ್ಮನನ್ನು ಪ್ರೀತಿಸುತ್ತಾನೆ. ಯಾರಿಲ್ಲಿ? ನಮ್ಮ ತಂದೆ. ಹಾ ಮ್ಯಾಮ್. ಆ ಮೈ ಏನ್ ಫಾದರ್ ಮಾಡ್ತಾನೆ? ಲವ್ಸ್. ಲವ್ಸ್. ವೆರಿ ಗುಡ್, ವೆರಿ ಗುಡ್. ಅಷ್ಟೇ, ಏನಿಲ್ಲ. ನಮ್ಮ ತಂದೆ ಪ್ರೀತಿಸುತ್ತಾನೆ ಫಸ್ಟ್ ಜೋಡಿಸ್ಬಿಡ್ಬೇಕು. ಓಕೆ. ಓಕೆ ಮ್ಯಾಮ್. ಆ ಈಗ ಹೇಳಿ. ಮೈ ನಮ್ಮ ಫಾದರ್ ತಂದೆಗೆ ಮೈ ಫಾದರ್. ಲವ್ಸ್ ವೆರಿ ಗುಡ್, ಮೈ ಮದರ್. ವೆರಿ ಗುಡ್. ಅಷ್ಟೇ, ಏನಿಲ್ಲ. ಮೈ ಫಾದರ್ ಲವ್ಸ್ ಮೈ ಮದರ್. ಓಕೆ, ಓಕೆ ಮ್ಯಾಮ್. ಅರ್ಥ ಆಯ್ತಲ್ಲ ಈಸಿಯಾಗಿ. ಹಾ ಈ ಮ್ಯಾಮ್. ತರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತಾ ಇದ್ರೆ ಆಟೋಮೆಟಿಕ್ ಇದಿಷ್ಟೇ, ಇನ್ನ ಯಾವ ವಾಕ್ಯವನ್ನಾದ್ರೂ ಕೊಡ್ರಿ ಮಾತಾಡ್ತೀನಿ ನಾನು ಅಂತೇಳಿ ಬಂದ್ಬಿಡುತ್ತೆ. ಅಷ್ಟೇ, ಏನಿಲ್ಲ. ಸ್ವಲ್ಪ ನಮ್ ದೊಡ್ಡದು ಅಂತೇಳಿ ಅಲ್ಲೇ ಭಯ ಬಿದ್ದಿದ್ರೆ ನಾವು ನಿನ್ನೆ ಕ್ಲಾಸ್ಗೆ ಇವತ್ತಿನ ಕ್ಲಾಸ್ಗೆ ಸ್ವಲ್ಪ ಟ್ಯಾಲಿ ಮಾಡ್ಕೋಬಹುದು. ನಾನೇನಾ ಹೇಳೋದು ಅನ್ನೋದೆಲ್ಲ, ನಾನು ಅಲ್ಲಿ ಎಷ್ಟು ರಾಂಗ್ ಮಾಡಿದ್ದೆ, ಈ ಕ್ಲಾಸ್ ನಲ್ಲಿ ಎಷ್ಟು ರಾಂಗ್ ಮಾಡಿದ್ದೆ, ಈ ವಾಕ್ಯದಲ್ಲಿ ಎಷ್ಟು ರಾಂಗ್ ಮಾಡ್ತಾ ಇದ್ದೀನಿ, ರಾಂಗ್ ಅನ್ನುವ ಎಲ್ಲ ಲೆಸ್ ಮಾಡ್ಕೋ ಅಂತ ಬರ್ಬೇಕು. ಅಷ್ಟೇ, ಏನ್ಮೇಲೆ. ಓಕೆನಾ? ಅದಕ್ಕಾಗಿ ನಾನು ಬೋರ್ಡ್ ಮೇಲೆ ಹೇಳ್ತಾ ಇಲ್ಲ. ಈ ಕ್ಲಾಸ್ ಪೇಪರ್ ಇಟ್ಕೊಂಡೆ ಕಷ್ಟ ಆದ್ರೂ ಚಿಂತಿಲ್ಲ, ಎಲ್ಲ ಇಲ್ಲೇ ಮುಗಿಸ್ಬೇಕು. ಲೇಟ್ ಆದ್ರೂ ಚಿಂತಿಲ್ಲ. ಓಕೆನಾ? ಓಕೆ ಮ್ಯಾಮ್. ನೆಕ್ಸ್ಟ್, ಅದೇನದು ಪೂರ್ತಿಯಾಗಿ ಒಂದ್ಸಲ ಹೇಳೋಣ. ನಮ್ಮ Okay. ತಂದೆ ನಮ್ಮ ಅಮ್ಮನನ್ನು ಪ್ರೀತಿಸುತ್ತಾನೆ. ಮೈ ಫಾದರ್ ಲವ್ಸ್ ಮೈ ಮದರ್. ನೆಕ್ಸ್ಟ್, ನಾನು ಹೇಳಿಮ್ಮ. ಐ ಲಾಸ್ಟ್ ಕಳೆದುಕೊಂಡೆ. ಫಸ್ಟ್ ಕನ್ನಡ ಓದಿ. ನಾನು ಹಣವನ್ನು ಸಿನಿಮಾ ಹಾಲ್ ನಲ್ಲಿ ಕಳೆದುಕೊಂಡೆನು. ವೆರಿ ಗುಡ್, ವೆರಿ ಗುಡ್. ನಾನು ಅಂದ್ರೆ ಕಳೆದುಕೊಂಡೆನು. ಲಾಸ್ಟ್. ವೆರಿ ಗುಡ್. ಲೂಸ್, ಲಾಸ್ಟ್. ಮ್ಯಾಮ್. ಐ ಐ ಲಾಸ್ಟ್. ನಾನು ಏನ್ ಹೇಳೋದಿಲ್ಲ, ನೀವೇ ಹೇಳಿ. ಓಕೆನಾ? ಐ ಲಾಸ್ಟ್. ಓಕೆ ಮ್ಯಾಮ್. ಲಾಸ್ಟ್. ಏನ್ ಲಾಸ್ಟ್ ಮಾಡ್ದಿ ಅದು ಹೇಳ್ರಿ ಫಸ್ಟ್. ಏನ್ ಕಳ್ಕೊಂಡಿ? ಮನಿ ಮೇಡಮ್. ಸೊ ಮನಿ. ಐ ಲಾಸ್ಟ್ ಮೈ ಮನಿ. ಮೈ ಮನಿ. ಎಲ್ಲಿ? ಇನ್ ಸಿನಿಮಾ ಹಾಲ್. ಅಷ್ಟೇ, ಏನಿಲ್ಲ. ಇಲ್ಲಿ ಏನ್ ದೊಡ್ಡದು ನಮ್ಗೆ ಕಷ್ಟ ಭಾರ ಆಗುತ್ತೆ ಅನ್ನೋದೇನಿಲ್ಲಮ್ಮ. ಅಷ್ಟೇ, ಒಂದಾದ್ಮೇಲೆ ಒಂದು. ಎಲ್ಲಿ ಏನ್ ಕತೆ? ಫಸ್ಟ್ ಯಾರು ಮಾಡಿದರು? ಯಾರಿಲ್ಲಿ? ನಾನು. ಓಕೆ. ಏನ್ ಮಾಡಿದ್ರು? ಕಳ್ಕೊಂಡ್ರು. ಏನ್ ಕಳ್ಕೊಂಡ್ರು? ಹಣ. ಎಲ್ಲಿ ಕಳ್ಕೊಂಡ್ರು? ಹಾಲ್ನಲ್ಲಿ. ಅಷ್ಟೇ, ಏನಿಲ್ಲ. ಇಲ್ಲಿ ನಾವು ಮಾಡೋದೇನಿಲ್ಲ. ಓಕೆನಾ? ಇನ್ನೊಂದ್ಸಲ. ಓಕೆ. ಐ ಲಾಸ್ಟ್ ಮೈ ಮನಿ ಇನ್ ಸಿನಿಮಾ ಹಾಲ್. ವೆರಿ ಗುಡ್. ಅಷ್ಟೇ, ಏನಿಲ್ಲ. ಆ ಧೈರ್ಯ ಬರ್ಬೇಕು. ಅಷ್ಟೇ, ಏನಿಲ್ಲ. ಓಕೆನಾ? ನಾನು ಹಣವನ್ನು ಸಿನಿಮಾ ಹಾಲ್ ನಲ್ಲಿ ಕಳೆದುಕೊಂಡೆನು. ಐ ಲಾಸ್ಟ್ ಮೈ ಮನಿ ಇನ್ ದ ಸಿನಿಮಾ ಹಾಲ್. ಅಷ್ಟೇ, ಏನಿಲ್ಲ. ನೆಕ್ಸ್ಟ್, ಅವಳು ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತಾಳೆ. ಅವಳು ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತಾಳೆ ಅಂದ್ರೆ ಇನ್ನ ಎಕ್ಸಾಮ್ ಬರ್ದಿಲ್ಲ ಇಲ್ಲಿ. ಓಕೆನಾ? ಅವಳು ಪಾಸ್ ಆಗುವುದನ್ನು ಏನಂತಾರ? ಪಾಸೆ ಅಂತಾರಲ್ಲಮ್ಮ. ಓಕೆನಾ? ಶಿ ವಿಲ್ ಪಾಸ್. ಹೇಳಿ, ಇನ್ನ ಹೇಳಿ. ಅದನ್ನ ಹೆಂಗ್ ಹೇಳ್ಬೇಕು? ಇಲ್ಲಿ ಒಂದು ಐಡಿಯಾ. ಅವಳು ಇದಾಳಲ್ವಾ? ಶಿ ವಿಲ್ ಪಾಸ್ ಇನ್ ದ ಎಕ್ಸಾಮ್ಸ್. ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತಾಳೆ. ಶಿ ವಿಲ್ ಪಾಸ್ ಇನ್ ದ ಎಕ್ಸಾಮ್ಸ್ ಅಂದ್ರೆ ಪರೀಕ್ಷೆಯಲ್ಲಿ ಅವಳು ಪಾಸ್ ಆಗುತ್ತಾಳೆ. ಇಲ್ಲಿ ನಾಳೆ ಬಂದಿಲ್ಲಲ್ಲ, ಫ್ಯೂಚರ್ ಅಂತ ಹೆಂಗ್ ಐಡಿಯಾ ಬರುತ್ತೆ ನಮಗೆ?
ಇಲ್ಲಿ ಪ್ರೆಸೆಂಟ್ ನಲ್ಲಿ ಕೂಡ ತಗೋಬಹುದಲ್ಲ ಅಂತೇಳಿ ಡೌಟ್ ಬರುತ್ತಲ್ಲ. ಹಾ ಮ್ಯಾಮ್. ಓಕೆನಾ? ಹಾ ಅವಳು ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತಾಳೆ. ಶಿ ಪಾಸಸ್. ಹಾ ಮ್ಯಾಮ್. ಓಕೆನಾ? ಶಿ ಪಾಸಸ್ ಇನ್ ದ ಎಕ್ಸಾಮ್ಸ್. ಪಾಸ್ ಆಗುತ್ತಾಳೆ. ಆದ್ರೆ ಇಲ್ಲಿ ಒಂದು ಏನ್ ಗಮನಿಸ್ಬೇಕು, ಯಾಕೆ ಹಂಗ್ ಮಾತಾಡಬಾರ್ದು ಅಂತಂದ್ರೆ, ಸಿಂಪಲ್ ಆಗಿ ಪಾಸ್ ಆಗೋದು ಅನ್ನೋದು ಕಂಟಿನ್ಯೂಸ್ ಅಲ್ಲಲ್ಲ. ಈಗ ಕಂಟಿನ್ಯೂಸ್ ಅಂದ್ರೇನು? ನಾನು ಬೆಳಗ್ಗೆ ನಿದ್ರೆ ಎದ್ದೇಳುತ್ತೇನೆ, ಹಲ್ಲುಜ್ಜುತ್ತೇನೆ, ಬ್ರೇಕ್ಫಾಸ್ಟ್ ಮಾಡುತ್ತೇನೆ, ನನಗೆ ಹೊಡೆಯೋ ಅಭ್ಯಾಸ ಇದೆ, ಈ ತರ ಇರ್ತಾವಲ್ವಾ. ಈ ಪಾಸ್ ಆಗೋದು ಅನ್ನೋದು ಅಭ್ಯಾಸ ಅಲ್ಲಲ್ಲ, ಹ್ಯಾಬಿಟ್ ಕೆಳಗಡೆ ಬರುತ್ತಾ? ಇಲ್ಲ ಮ್ಯಾಮ್. ಇಲ್ಲಲ್ಲ. ಅದು ಏನಂದ್ರೆ ಎಕ್ಸಾಮ್ ಬರ್ದ್ರೇನೆ ಪಾಸ್ ಆಗ್ತಾಳ ಅದು. ಓಕೆನಾ? ಅದರಿಂದ ವಿಲ್ ಆಗಿ ತಗೊಂಡಿದ್ದೀವಿ ಅಷ್ಟೇ, ಏನಿಲ್ಲ. ಶಿ ಪಾಸಸ್ ಎಕ್ಸಾಮ್ಸ್ ಅಂದ್ರೂ ನೋ ಪ್ರಾಬ್ಲಮ್. ಓಕೆ, ತಪ್ಪೇನಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ, ಎಕ್ಸಾಮ್ ಬರ್ದ ಮೇಲೆ ಪಾಸ್ ಆಗುತ್ತಾಳೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆಯಲ್ಲ. ನಾಳೆ ಬರೆಯೋ ಎಕ್ಸಾಮ್ಗಳಲ್ಲಿ ಪಾಸ್ ಆಗುತ್ತಾಳೆ ಅನ್ನೋದು ಇಲ್ಲಿ ನಮಗೆ ಇಂಟರ್ನಲ್ ಅರ್ಥ ಇದೆ. ಆದ್ರಿಂದ ನಾವು ವಿಲ್ ಅಂತ ಮಾತಾಡ್ತೀವಿ ಅಷ್ಟೇ, ಏನಿಲ್ಲ. ಓಕೆ, ಅವಳು ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾಳಂದ್ರೆ ಈಗ ನಾಳೆ ನಾಡ್ದ ಎಕ್ಸಾಮ್ಸ್ ಇದಾವೆ. ಈಗ ಟೆನ್ಷನ್ ಬೀಳ್ತಾ ಇರ್ತೀವಲ್ಲ, ಏನ್ ಟೆನ್ಷನ್ ಬೀಳ್ಬೇಡ್ರಿ. ಓಕೆ, ಅವಳು ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾಳ, ಏನ್ ಟೆನ್ಷನ್ ಬೀಳ್ಬೇಡ್ರಿ, ಆ ನಂಬಿಕೆ ನನಗಿದೆ ಅಂತ ಹೇಳಿ ಹೇಳ್ತಾ ಇರ್ತೀವಲ್ವಾ. ಶಿ ವಿಲ್ ಪಾಸ್ ಇನ್ ದ ಎಕ್ಸಾಮ್ಸ್, ನೋ ಟೆನ್ಷನ್, ನೋ ವೆರಿ ಅಬೌಟ್ ಇಟ್. ಓಕೆ, ಆ ತರ. ಅದರಿಂದ ಅಲ್ಲಿ ವಿಲ್ ನಾವು ಜೋಡಿಸಿ ಮಾತಾಡ್ತೀವಿ ಅಷ್ಟೇ, ಏನಿಲ್ಲ. ಇನ್ನೊಂದು, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಈಗ ಹೇಳಿ. ದ ಮೂನ್ ರೈಸಿಂಗ್. ಸೂರ್ಯ, ಸೂರ್ಯ, ಚಂದ್ರ ಅಲ್ಲ. ದ ಸನ್. ದ ಸನ್ ರೈಸಸ್ ಮೇಡಮ್. ಗಟ್ಟಿಯಾಗಿ ಹೇಳಿ, ಕನ್ಫರ್ಮ್ ಆಗಿ ಹೇಳಿ, ಡೌಟ್ ಇಟ್ಕೋಬೇಡಿ ಇದ್ರಲ್ಲಿ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ದ ಸನ್ ರೈಸಸ್. ವೆರಿ ಗುಡ್. ಎಲ್ಲಿ? ಪೂರ್ವ ದಿಕ್ಕು ಅಂತ. ಪೂರ್ವ ದಿಕ್ಕಿನಲ್ಲಿ. ಪೂರ್ವ ದಿಕ್ಕನ್ನ ಏನಂತಾರಮ್ಮ? ಈಸ್ಟ್. ಈಸ್ಟ್. ಪೂರ್ವ ದಿಕ್ಕಿನ ಇಂಗ್ಲಿಷ್ ನಲ್ಲಿ ಏನಂತಾರ? ಈಸ್ಟ್. ಇನ್ ದ ಈಸ್ಟ್, ಪೂರ್ವ ದಿಕ್ಕಿನಲ್ಲಿ. ಓಕೆ, ಈಗ ಜೋಡಿಸಿ ಹೇಳಿಮ್ಮ. ದ ಸನ್ ರೈಸ್ ಇನ್ ಈಸ್ಟ್. ಈಗ ರೈಸಸ್ ಅಂದ್ರಲ್ಲ, ಮತ್ತೆ ರೈಸ್ ಯಾಕಂದ್ರಿ? ರೈಸಸ್. ದ ಸನ್ ರೈಸಸ್ ಈಸ್ಟ್ ಇನ್ ದ ಈಸ್ಟ್. ಅದು ನಿತ್ಯ ಸತ್ಯ. ಪ್ರೆಸೆಂಟ್ ಸಿಂಪಲ್ ಅನ್ನೋದು ಆಲ್ಮೋಸ್ಟ್ ಆಲ್ ಎಲ್ಲ ವಾಕ್ಯಗಳು ನಿತ್ಯ ಸತ್ಯಗಳಲ್ಲಿ ಬರ್ತಾ ಇರ್ತವೆ. ಓಕೆನಾ? ಇದು ಕೂಡ ಅಷ್ಟೇ ಅಲ್ವಾ? ಪ್ರತಿದಿನ ನಡೆಯೋದೇ ಅಲ್ವಾ? ಪ್ರತಿದಿನ ನಾನು ಕೂಡ ಮಾಡ್ತೀನಿ ನನ್ ಬಗ್ಗೆ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಯೋಚನೆ ಮಾಡ್ಬೇಕು. ಓಕೆನಾ? ಸೂರ್ಯ ಯಾರು? ಥರ್ಡ್ ಪರ್ಸನ್. ಅವನ್ ಮಾಡೋ ಕೆಲ್ಸ ನಿತ್ಯ. ಓಕೆನಾ? ಇಲ್ಲ, ಇಲ್ಲಿ ರಾಜ ತಗೊಳ್ಳಿ. ರಾಜ ಹಲ್ಲು ಉದ್ದುತ್ತಾನೆ. ರಾಜು ಅಂತೇಳಿ. ಓಕೆನಾ? ರಾಜು ಹಲ್ಲು ಉಜ್ಜುತ್ತಾನೆ. ರಾಜು ಬ್ರಷಸ್ ದ ಟೀತ್. ಅಷ್ಟೇ. ಇಲ್ಲಿ ರಾಜ ಈಸ್ ಬ್ರಷಿಂಗ್ ದ ಟೀತ್ ಅಂದ್ರೆ ಏನ್ ಬರುತ್ತೆ? ಆಗ ಮತ್ತೆ ಬ್ರಷ್ ತಗೊಂಡ್ ಪೇಸ್ಟ್ ಹಾಕೊಂಡ್ ಉಜ್ಜುತ್ತಾ ಇರ್ತಾನೆ ಅಂತ ಅರ್ಥ. ಓಕೆ, ಇಲ್ಲಿ ಥರ್ಡ್ ಪರ್ಸನ್ ಮಾಡುವ ಕೆಲಸ ಪ್ರತಿನಿತ್ಯ ಯಾವಾಗ್ಲೂ ನಿತ್ಯ ಸತ್ಯಗಳಲ್ಲಿ ಮಾತಾಡ್ತಾ ಇದ್ರೆ ನಾವ್ ಈ ತರ ಎಸ್ ಸೇರಿಸಿ ಈಸಿ ಆದ ಮೆಥಡ್, ಒಂದು ಟಿಪ್ ಅಷ್ಟೇ, ಏನಿಲ್ಲ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಅಂದ್ರೇನು? ದ ಸನ್ ರೈಸಸ್ ಇನ್ ದ ಈಸ್ಟ್. ನೆಕ್ಸ್ಟ್ ಏನಿದೆ? ಮಹೇಶ್ ಮಾವಿನ ಹಣ್ಣನ್ನು ತಿಂದನು. ಮಹೇಶ್ ಹೇಟ್ ದ ಮ್ಯಾಂಗೋಸ್. ಅಷ್ಟೇ, ಏನಿಲ್ಲ. ಓಕೆನಾ? ಮಹೇಶ್ ಸಿಗರೇಟ್. ಅಯ್ಯೋ, ಹೋಯ್ತಲ್ಲ, ಒಂದ್ ನಿಮಿಷ. ಹೇಳಿ. ಮಹೇಶ್ ಮಾವಿನ ಹಣ್ಣನ್ನು ತಿಂದನು. ಮಹೇಶ್ ಹೇಟ್ ದಿ ಮ್ಯಾಂಗೋಸ್. ಅಷ್ಟೇ. ಮ್ಯಾಂಗೋಸ್ ಇಲ್ಲ ಇಲ್ಲಿ. ಮಾವಿನ ಹಣ್ಣನ್ನು ಒಂದೇ ಇದೆ ಅಲ್ಲ. ಮ್ಯಾಂಗೋ. ಮಾವಿನ ಹಣ್ಣು ಇಲ್ಲಿ ಇಟ್ಟಿದ್ದೆ, ಯಾರು ತಿಂದ್ರು ಅಂತ ಹೇಳ್ತೀವಲ್ಲ. ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ವಾಕ್ಯ ನಿಮ್ಗೆ ಕನ್ನಡದಲ್ಲೇ ಅರ್ಥ ಆಗಿಲ್ಲ ಅನ್ಕೊಳ್ಳಿ ಒಂದ್ ವೇಳೆ.
ಮಹೇಶ್ ಮಾವಿನ ಹಣ್ಣನ್ನು ತಿಂದನು. ಇಬ್ರು ಅಣ್ಣ ತಮ್ಮರು ಇರ್ತಾರೆ. ಓಕೆನಾ? ಗಿರೀಶಿನ ಬಂದು ಅಮ್ಮ ಕೇಳ್ತಾಳೆ, ಗಿರೀಶ್ ಇಲ್ಲಿ ಮಾವಿನ ಹಣ್ಣು ಇಟ್ಟಿದ್ದೆ, ಯಾರು ತಿಂದ್ರು ಅಂತ ಕೇಳಿದಾಗ ಈ ಆನ್ಸರ್ ಬರುತ್ತಲ್ಲ. ಮಹೇಶ್ ಗಿರೀಶ್ ಇಬ್ರಿಗೆ ಹೇಳಿ. ಇವಾಗ ಗಿರೀಶ್ ಏನಂತಾನ? ಮಹೇಶ್ ಕನ್ನಡ ಹೇಳಿ ಫಸ್ಟ್. ಮಹೇಶ್ ಮಾವಿನ ಹಣ್ಣನ್ನು ತಿಂದನು ಅಂತೇಳಿ ಅಮ್ಮಗ ಹೇಳ್ತಾನೆ ಗಿರೀಶ್. ಆಗ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ಬೇಕು? ಅದೇ ಮಾತನ್ನು ಮಹೇಶ್ ate the mango. ಅಷ್ಟೇ, ಏನಿಲ್ಲ. ಮಹೇಶ್ ಏಟ್ ದ ಮ್ಯಾಂಗೋ. ಆ ಮಾವಿನ ಹಣ್ಣು ಮಹೇಶ್ ತಿಂದನು ಅಂತೇಳಿ ಗಿರೀಶ್ ಅಮ್ಮನಿಗೆ ಹೇಳ್ತಾ ಇದ್ದಾನೆ. ಅಮ್ಮ ಕೇಳ್ತಾ ಇದ್ರೆ ಅಷ್ಟೇ, ಏನಿಲ್ಲ. ಎಲ್ಲ ಜನರಲ್ ಆಗಿ ಅಮ್ಮ ನಮ್ಮ ಮನೆಯಲ್ಲಿ ಏನ್ ನಡೀತಾ ಇರ್ತಾವ, ಫಸ್ಟ್ ನಮ್ಮ ಮನೆಯಿಂದನೇ ನಾವು ಫಸ್ಟ್ ಮನೆಯಲ್ಲೇ ಗೆಲ್ಲಿಬೇಕು ಅಲ್ವಾ? ಮನೆಯಲ್ಲಿ ಚೆನ್ನಾಗಿ ಇಂಗ್ಲಿಷ್ ಹತ್ರ, ಮಕ್ಕಳ ಹತ್ರ, ಅಪ್ಪ ಅಮ್ಮನ ಹತ್ರ ಈ ತರ ಮಾತಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮಗೆ ಇಂಗ್ಲಿಷ್ ಮಾತಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಗಿರೀಶ್ ಕೂಡ ಬಂದ. ಗಿರೀಶ್ ಸಿಗರೇಟ್ ಅನ್ನು ಸೇದುತ್ತಾನೆ. ಹೀಗೆ ಹೇಳಿ, ಗಿರೀಶ್ ಸಿಗರೇಟ್ ಅನ್ನು ಸೇದುತ್ತಾನೆ. ಸಿಗರೇಟ್ ಸೇದುವುದನ್ನು ಏನಂತಾರಮ್ಮ? ಸ್ಮೋಕಿಂಗ್ ಮೇಡಮ್. ಸ್ಮೋಕಿಂಗ್. ಗಟ್ಟಿಯಾಗಿ ಹೇಳಿ. ಗಿರೀಶ್ ಸ್ಮೋಕ್ಸ್ ದಿ ಸಿಗರೇಟ್. ಅಷ್ಟೇ, ಏನಿಲ್ಲ. ಏನ್ ಮೇಲೆ ಕೆಳಗೆ ಏನಿಲ್ಲಲ್ಲ ಇಲ್ಲಿ. ಗಿರೀಶ್, ಯಾಕಂದ್ರೆ ಇಲ್ಲಿ ಗಿರೀಶ್ ಥರ್ಡ್ ಪರ್ಸನ್ ಸಿಂಗಲ್ ಆಗಿದಾಗನೆ, ಮತ್ತು ಸಿಗರೇಟ್ ಸೇದುತ್ತಾನೆ. ಇದು ಒಂದು ಅಭ್ಯಾಸ ಅಲ್ವಾ? ಯಾವಾಗ್ಲೂ ಮಾಡ್ತಾ ಇರ್ತಾನೆ ಅಲ್ವಾ? ಸಿಗರೇಟ್ ಸೇದುತ್ತಾ ಇದ್ದಾನೆ ಅಂದ್ರೆ ಸಿಗರೇಟ್ ಸೇದುತ್ತಾ ಇದ್ದಾನೆ ಅಂದ್ರೆ ಏನ್ ಮಾಡ್ಬೇಕು? ಗಿರೀಶ್ ಈಸ್ ಸ್ಮೋಕಿಂಗ್ ಸಿಗರೇಟ್. ಓಕೆನಾ? ಅರ್ಥ ಆಯ್ತಲ್ಲ? ಅಂದ್ರೆ ಅಭ್ಯಾಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಈಗಂತೂ ಅಲ್ಲಿ ಕಣ್ಣಿಗೆ ಕಾಣ್ತಾ ಇದೆ, ಸೇದ್ತಾ ಇದ್ದಾನೆ ಅಂತ ಅರ್ಥ. ಗಿರೀಶ್ ಸ್ಮೋಕ್ಸ್ ದ ಸಿಗರೇಟ್. ಗಿರೀಶ್ ಸಿಗರೇಟ್ ಅನ್ನು ಸೇದುತ್ತಾನೆ ಅಂತ ಅರ್ಥ. ನೆಕ್ಸ್ಟ್ ಹೇಳಿ. ಜಂತುಗಳು ಕಾಡಿನಲ್ಲಿ ಇದ್ದಾವೆ. ಅನಿಮಲ್ಸ್ ಆರ್ ಇನ್ ಫಾರೆಸ್ಟ್. ವೆರಿ ಗುಡ್. ಕರೆಕ್ಷನ್ ಮಾಡ್ಕೊಳ್ಳೋಣ. ಜಂತುಗಳು ಕಾಡಿನಲ್ಲಿ ಇದ್ದಾವೆ. ದ ಅನಿಮಲ್ಸ್ ಆರ್ ಇನ್ ದಿ ಫಾರೆಸ್ಟ್. ಅಷ್ಟೇನಿಲ್ಲ. ಆನಿಮಲ್ಸ್ ಆರ್ ಇನ್ ದ ಫಾರೆಸ್ಟ್. ಓಕೆನಾ? ಆನಿಮಲ್ಸ್ ಆರ್ ಇನ್ ದ ಫಾರೆಸ್ಟ್. ಇದ್ದಾವೆ ಆದ ಕಾರಣ ಇಲ್ಲಿ ಇದ್ದವು ಅಂದ್ರೆ ಇದ್ದವು. ಆನಿಮಲ್ಸ್ ಅಂದ್ರೆ ಜಂತುಗಳು ಕಾಡಿನಲ್ಲಿ ಇದ್ದವು ಅನ್ಬೇಕಾಗಿತ್ತು. ಇದ್ವು ಒಂದ್ ಟೈಮ್ ನಲ್ಲಿ, ಈಗಿಲ್ಲ. ಆನಿಮಲ್ಸ್ ವರ್ ಇನ್ ದ ಫಾರೆಸ್ಟ್. ಓಕೆನಾ? ವರ್ ಅಂದ್ರೇನು? ಇದ್ವು. ಈಗೇನು ಆರ್ ಅಂತ ಯಾಕೆ ಯೂಸ್ ಮಾಡಿದೀವಿ ಇಲ್ಲಿ? ಇದ್ದಾವೆ. ಸೊ ಅದರಿಂದ ಜಂತುಗಳು ಕಾಡಿನಲ್ಲಿ ಇರುತ್ತವೆ ಮುಂದೆ ತಂದು ಬಿಡ್ತೀವಿ ಕಾಡಿನಲ್ಲಿ ಅಂತ ಅರ್ಥ ಆಗುತ್ತೆ. ಇಲ್ಲಿ ಈಗ ಇಲ್ಲ, ಅಲ್ಲಿ ಸದ್ಯಕ್ಕೆ ಅನಿಮಲ್ಸ್ ಅಲ್ಲಿ ಇಲ್ಲ ಫಾರೆಸ್ಟ್ ನಲ್ಲಿ. ನಾಳೆ ನಾಡ್ದು ಯಾವಾಗೋ ತಂದು ಬಿಡ್ತೀವಿ, ಅಲ್ಲಿ ಇರುತ್ತವೆ. ನೀವು ಬಂದ್ ನೋಡಿ ನೆಕ್ಸ್ಟ್ ಟೈಮು, ಅಷ್ಟ್ರೊಳಗೆ ಜಂತುಗಳು ಕಾಡಿನಲ್ಲಿ ಇರುತ್ತವೆ. The animals will be in the forest. ಅಷ್ಟೇ, animals will be in the forest. ಅಷ್ಟೇ, ಏನಿಲ್ಲ. ಓಕೆನಾ? ನೆಕ್ಸ್ಟ್ ಸರಿತಾ ಗೇಟ್ ಅನ್ನು ಎಗರಿದಳು. ಸರಿತಾ ಜಂಪ್ಡ್ ಇನ್ ಗೇಟ್. ಸರಿತಾ ಜಂಪ್ಡ್ ದಿ ಗೇಟ್. ಅಷ್ಟೇ, ಸರಿತಾ ಜಂಪ್ಡ್. ಫಸ್ಟ್ ಅದು ಹೇಳ್ಬಿಡ್ಬೇಕು ಅಷ್ಟೇ. ಆದ್ಮೇಲೆ ನೀನ್ ಏನನ್ನ ಹೇಳ, ಗೇಟ್ ಅನ್ಕೋ, ಗೋಡೆ ಅನ್ಕೋ, ಇನ್ನೊಂದ್ ಅನ್ಕೋ, ಟೇಬಲ್ ಮೇಲಿದ್ದ ಎಗರಿದ್ಲು ಅನ್ಕೋ. ಓಕೆನಾ? ಸರಿತಾ ಗೇಟ್ ಅನ್ನು ಎಗರಿದ್ಲು. ಸರಿತಾ ಜಂಪ್ಡ್ ದ ಗೇಟ್. ಸಿಂಪಲ್ ಆಯ್ತು ಬಂತಲ್ಲ. ಈಗ 1 2 3 ಹಾಕೋ ಅವಸರ ಕೂಡ ಇಲ್ಲಲ್ಲ. ಅಷ್ಟೇ, ಖುಷಿ ಪಡ್ಬೇಕು ಅಷ್ಟೇ. ಒಂದೊಂದು ಆನ್ಸರ್ ನಾವು ಕರೆಕ್ಟ್ ಹೇಳ್ತಾ ಇದ್ರೆ ನಮಗೆ ಒಂದು ಉಲ್ಲಾಸ ಬರುತ್ತೆ ಅಷ್ಟೇ, ಏನಿಲ್ಲ. ಅವನು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದಾನೆ. ಅವನು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದಾನೆ.
Having, eating. ಈಟಿಂಗ್ ಬಾಳೆಹಣ್ಣಲ್ಲಮ್ಮ ಅಲ್ಲಿ. ಓಕೆನಾ? Ma'am. ಊಟ ಏನಲ್ಲಲ್ಲ ಅದು. Ma'am. ಹಾ Eating the banana. ಪೂರ್ತಿಯಾಗಿ ಹೇಳಿ. He is eating the banana. ಈಟಿಂಗ್ ಎ ಬನಾನಾ, ಬಾಳೆಹಣ್ಣನ್ನು ಅಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ. Okay, ma'am. ಒಂದು ಕಾಣಿಸ್ತಾ ಇದೆ, ಬಾಳೆಹಣ್ಣುಗಳು ಅಂತ ಹೇಳ್ತಾ ಇಲ್ಲ ಅಲ್ಲ. ಅವನು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದಾನೆ. ಹಿ ಈಸ್ ಈಟಿಂಗ್ ಎ ಬನಾನಾ. ಬಾಳೆಹಣ್ಣು ಏನಂತಾರ? ಬನಾನಾ. ಓಕೆ. ಅವನು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದಾನೆ. ಇದು ರನ್ನಿಂಗ್ ಸೆಂಟೆನ್ಸ್. ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ನಿನ್ನೆ ಮೊನ್ನೆ ಅಲ್ಲ, ನಾಳೆ ನಾಡ್ದ ಅಲ್ಲ. ಓಕೆನಾ? ಅದಕ್ಕಾಗಿ ಈಸ್ ಸೇರಿಸ್ತಾ ಇದ್ದೇವೆ. ಹಿ ಈಸ್ ಈಟಿಂಗ್ ಎ ಬನಾನಾ. ಅವನು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದನು. ಹಿ ವಾಸ್ ಈಟಿಂಗ್ ಎ ಬನಾನಾ. ಓಕೆನಾ? ಅವನು ಬಾಳೆಹಣ್ಣನ್ನು ತಿನ್ನುತ್ತಾ ಇರುತ್ತಾನೆ ನಾಳೆ. He will be eating a banana. ಅಷ್ಟೇ, ಏನಿಲ್ಲ. ಟುಮಾರೋ ಅದು ಯಾವಾಗ ಟೈಮ್ ಇದ್ರೆ ಅವಾಗ ಸೇರಿಸ್ಕೋಬಹುದು, ನಮ್ಮ ಇಷ್ಟ. ಓಕೆ. ಇನ್ನೊಂದೆರಡು ನೋಡೋಣ. ಏನಿದೆ ಇಲ್ಲಿ? ಅವರಿಬ್ಬರು ಜಗಳವಾಡಿದರು. ಜಗಳ ಮಾಡಿದರು ಅಂತಾನು ನೋಡ್ಕೋಬಹುದು. ಜಗಳ ಆಡಿದ್ರಂತ ಅವರಿಬ್ರು. ಓಕೆನಾ? ಇದರಲ್ಲಿ ಒಂದು ಹೊಸ ವರ್ಡ್ ಬರುತ್ತೆ. ನೀವು ಹೇಳಿ, ನಿಮಗೆ ಅಂದ್ರೆ ನಮಗೆ ಎಷ್ಟು ಆಗಿದೆ ಅರ್ಥ, ಇಷ್ಟಕ್ಕೆ ಮುಂಚೆ ಕಲ್ತಿದ್ದ ರೂಟ್ ಪ್ರಕಾರವಾಗಿ ಹೇಳಿ, ಆದ್ಮೇಲೆ ನೋಡೋಣ. ಅವರಿಬ್ಬರು ಜಗಳ ಮಾಡಿದರು, ಜಗಳವಾಡಿದರು. ನೋ ಪ್ರಾಬ್ಲಮ್. ಅವರಿಬ್ಬರು, ಅವರು ಅಂದ್ರೆ ದೇ ಅಂತ ಹೇಳ್ತೀರಿ ನೀವು. ಓಕೆನಾ? ಯಾಕಂದ್ರೆ ನೋಡಿದೀವಲ್ವಾ ನಾವು. ಅವರಿಬ್ಬರು ಇದಕ್ಕೊಂದು ವರ್ಡ್ ಸಪರೇಟ್. ದೇ ಬೋತ್. ಓಕೆನಾ? ಅವರಿಬ್ಬರು ತಿಂದ್ರು, ಅವರಿಬ್ರು ಹೋದ್ರು ಸ್ಕೂಲ್ಗೆ, ಏನಾದ್ರೂ ಸರಿ, ಅವರಿಬ್ರು ಸೇರಿ ಮಾಡೋದನ್ನ ಕೆಲ್ಸ. ಓಕೆನಾ? ಇದನ್ನ ನೋಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಅವರಿಬ್ಬರು ಅಂದ್ರೇನು? ದೇ ಬೋತ್. ಏನ್ ಮಾಡಿದ್ರು ಅವರಿಬ್ರು? ಇಲ್ಲಿ ಏನಿದೆ? ಹೊಡೆದಾಡ್ಕೊಂಡ್ರು ಅಂತ ಇಲ್ಲ, ಜಗಳ ಮಾಡಿದರು, ಜಗಳವಾಡಿದರು. ಜಗಳ ಮಾಡೋದನ್ನ ಏನಂತಾರಲ್ಲಿ? ಫೈಟಿಂಗ್ ಮೇಡಮ್. ಹೊಡೆದಾಡೋದನ್ನ ಫೈಟಿಂಗ್ ಅಮ್ಮ. ಕ್ವಾರೆಲ್ ಅಂತೇಳಿ ನಾವು ತಿಳ್ಕೊಂಡಿದೀವಲ್ಲ, ಜಗಳ ಮಾಡೋದು. ಫೈಟಿಂಗ್ ಅಂದ್ರೇನು? ಕೈಯಿಂದ ಹೊಡೆದಾಡ್ಕೊಂಡು, ಕಟ್ಗೆಯಿಂದ ಹೊಡೆದಾಡ್ಕೊಂಡು ದೊಡ್ಡ ದೊಡ್ಡದಾಗಿ ಜಗಳ ಮಾಡೋದು. ಜಗಳ ಅಂದ್ರೇನು? ಜಸ್ಟ್ ಕ್ವಾರೆಲ್, ಮಾತಿನಿಂದ. ಅವರಿಬ್ಬರು ಜಗಳ ಮಾಡಿದ್ರಂತ ಅಂದ್ರೆ ಮಾತಿನಿಂದ ಬೈಕೊಂಡು, ಜಸ್ಟ್ ಮಾತಲ್ಲೇ ಬಾಯಿಂದಾನೆ ಜಗಳ ಮಾಡಿದ್ರು ಅಂತ ಅರ್ಥ. ಫೈಟಿಂಗ್ ಅಂದ್ರೆ ಏನಿನ್ನ? ಹೊಡೆದಾಡಿದ್ರು ಅಂತ ಬರುತ್ತೆ ಅಲ್ಲಿ. ಅವರಿಬ್ಬರು ಹೊಡೆದಾಡಿದರು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ದೇ ಬೋತ್ ಫಾಟ್. ಹೊಡೆದಾಡ್ಕೊಂಡಿದ್ದಾರೆ ಅಂತ ಅರ್ಥ. ಯಾರಾದ್ರೂ ಇನ್ನೊಬ್ಬ ಫ್ರೆಂಡ್ ಬಂದು ಹೇಳ್ತಾ ಇರ್ತಾನಲ್ಲ, ಅವರಿಬ್ರು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಇನ್ನೊಬ್ಬ ಫ್ರೆಂಡ್ ಏನ್ ಹೇಳ್ತಾನ? ಅವರಿಬ್ರು ಜಗಳ ಮಾಡಿದ್ದಾರೆ, ಜಗಳ ಆಡ್ಕೊಂಡಿದ್ದಾರೆ, ಇಲ್ಲ ಗುದ್ದಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ. ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಬ್ರ ಮಧ್ಯೆ ಸೀರಿಯಸ್ ಆಗಿ ಜಗಳ ನಡೆದಿದೆ, ಹೊಡೆದಾಡ್ಕೊಳೋದವರೆಗೆ ಬಂದಿದೆ. ಫೈಟಿಂಗ್, ಕಾಲಿಂದ, ಕೈಯಿಂದ, ಕಟ್ಗೆಯಿಂದ ಗಾಯ ಆಗೋ ತರ. ಓಕೆ? ಮನಸ್ಸಿಗೆ ಗಾಯ ಆಗೋ ತರ ಅಂದ್ರೆ ಜಗಳ ಮಾಡಿದ್ರು, ಕ್ವಾರೆಲ್ಡ್. ಅಷ್ಟೇ, ಏನಿಲ್ಲ. ಅವರಿಬ್ಬರು ಜಗಳವಾಡಿದರು. ಹೇಳಿ. They both quarreled. ಅಷ್ಟೇ, ಏನಿಲ್ಲ. ಓಕೆನಾ? ಅಷ್ಟೇ, ಏನಿಲ್ಲ. ಅರ್ಥ ತಿಳ್ಕೊಳ್ಬೇಕಷ್ಟೇ. ನನ್ನ ಸ್ನೇಹಿತನು ಅಮೆರಿಕಾದಲ್ಲಿ ಇದ್ದಾನೆ. ನನ್ನ ಸ್ನೇಹಿತನು ಅಮೆರಿಕಾದಲ್ಲಿ ಇದ್ದಾನೆ. My friend is in America. ಅಷ್ಟೇ, ಏನಿಲ್ಲ. ಇದ್ರಲ್ಲಿ ಏನ್ ಕಷ್ಟ ಆಗ್ಲಿಲ್ಲಲ್ಲ. ಮೈ ಫ್ರೆಂಡ್ ಈಸ್ ಇನ್ ಅಮೆರಿಕಾ. ಈ ತರ ನಾವು ಹೇಳೋದ್ರಾಗ ಕೂಡ ಒಂದು ಇಂಗ್ಲಿಷ್ ತರ ಸ್ಟೈಲಿಶ್ ಬರ್ಬೇಕನ್ಮತ್ತು. ಸ್ವಲ್ಪ ಈಗ್ಲಿಂದ ಅಭ್ಯಾಸ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಕು? ಸಬ್ಜೆಕ್ಟ್ ಮತ್ತು ವರ್ಬ್ ಸೇರಿಸ್ಬಿಡ್ಬೇಕು. ಮೈ ಫ್ರೆಂಡ್ ಈಸ್ ಇನ್ ಅಮೆರಿಕಾ, ಇನ್ ಬಾಂಬೆ, ಇನ್ ಬ್ಯಾಂಗ್ಳೂರ್. ನೋ ಪ್ರಾಬ್ಲಮ್. ಇದು ಒಂದು ಸ್ಟೈಲಿಶ್ ಬರ್ಬೇಕಷ್ಟೇ, ಏನಿಲ್ಲ. ಓಕೆ? ಇದ್ರಲ್ಲಿ ಏನಿಲ್ಲಲ್ಲ. ನನ್ನ ಸ್ನೇಹಿತನು ಅಮೆರಿಕಾದಲ್ಲಿ ಇದ್ದನು. ಈಗಿಲ್ಲ, ಈಗ ಇಂಡಿಯಾಗೆ ಬಂದ್ಬಿಟ್ಟಿದ್ದಾನೆ.
My friend was in America. ಆ ನನ್ನ ಸ್ನೇಹಿತನು ಅಮೆರಿಕದಲ್ಲಿ ನೆಕ್ಸ್ಟ್ ಇಯರ್ ಇರ್ತಾನೆ. My friend will be in America. ಯಾವಾಗ? ಮೈ ಫ್ರೆಂಡ್ ವಿಲ್ ಬಿ ಇನ್ ಅಮೆರಿಕಾ Next week. ನೆಕ್ಸ್ಟ್ ಇಯರ್, ನೆಕ್ಸ್ಟ್ ವೀಕ್, ನಾಳೆ, ನಾಡ್ದ, ಯಾವಾಗಲೂ ಸರಿ. ಓಕೆನಾ? ಅದು ಟೈಮ್ ಚಾರ್ಟ್, ಟೈಮಿಗೆ ಸೇರಿದ್ದು. ಫಸ್ಟ್ ಒಂದೊಂದಾಗಿ ಸೇರಿಸ್ಕೊಂತ ಬರ್ಬೇಕು. ಇಷ್ಟಕ್ಕೆ ಮುಂಚೆ ವಾಕ್ಯಗಳಿಗೆ ಈ ವಾಕ್ಯಗಳಿಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಡಿಫ್ರೆಂಟ್ ಆಗಿದಾವಲ್ವಾ? ಜನರಲ್ ನಮ್ಮ ಮನೆಯಲ್ಲೇ ಮಾತಾಡ್ದಂಗಿದೆ ಅಲ್ಲ? ಅಷ್ಟೇ, ಏನಿಲ್ಲ. ಈ ಕನ್ನಡ ಪೇಪರ್ ಒಂದೇ ಒಂದ್ ಕಡೆ ಇಟ್ಕೊಂಡು ಸೈಡಿಗೆ ನಾವು ಇಂಗ್ಲಿಷ್ ಬರಿತಾ 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 ಹೋದ್ರೆ ಟೆನ್ಸಸ್ ಚೇಂಜಿಂಗ್ ಮಾಡ್ಕೊಂಡು ಯಾಕಮ್ಮ ಇಂಗ್ಲಿಷ್ ಬರೋಲ್ಲ. ಓಕೆ, I decided. ನಾನು ಶಾಲೆಗೆ ಹೋಗಲು ತೀರ್ಮಾನಿಸಿದೆ. ಹೇಳಿಮ್ಮ. I decided. ಡಿಸೈಡೆಡ್, ತೀರ್ಮಾನಿಸಿದೆ, ಆಗೋಯ್ತು ಅದು. ಡಿಸೈಡ್. Go to school. ಟು go to school. Okay, ma'am. ಓಕೆನಾ? ನಾನು ಶಾಲೆಗೆ ಹೋಗಲು ತೀರ್ಮಾನಿಸಿದೆ. ಐ ಡಿಸೈಡೆಡ್ ಟು ಗೋ ಟು ಸ್ಕೂಲ್. Okay, ma'am. ನೆಕ್ಸ್ಟ್, ನಾವು ಟೂರ್ಗೆ ಹೋಗುತ್ತೇವೆ. ನಾವು ಟೂರ್ಗೆ ಹೋಗುತ್ತೇವೆ. ಹೇಳಿಮ್ಮ. We will go. ನಾವು ಟೂರ್ಗೆ ಹೋಗುತ್ತೇವೆ. ಏನಲ್ಲಿ ನಾಳೆ ಹೋಗುತ್ತೇವೆ, ನಾಡ್ದ ಹೋಗುತ್ತೇವೆ ಅಂತ ಹೇಳ್ತಾ ಇಲ್ಲ. ಒಂದ್ ವೇಳೆ ಹೇಳಿದ್ರು ತಪ್ಪಿಲ್ಲ. ಓಕೆನಾ? ನಾವು ಟೂರ್ಗೆ ಹೋಗುತ್ತೇವೆ ಅಂದ್ರೆ ಯಾವಾಗ್ಲೂ ಟೂರ್ಗೆ ಹೋಗ್ತಾ ಇರ್ತಾರ? ನಾಳೆ ಅಂತಾನೆ ಅರ್ಥ ಮಾಡ್ಕೋಬಹುದಲ್ವಾ? ರೆಡಿ ಆಗ್ತಾ ಇರ್ತಾರೆ. ಇನ್ನೊಂದ್ ನಿಮಿಷಕ್ಕೆ ಲಗೇಜ್ ಎಲ್ಲ ರೆಡಿ ಆಗಿದೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಯಾರಾದ್ರೂ ಬಂದು ಕೇಳಿದ್ರು, ವಿ ಗೋ ಟು ಟೂರ್. ಓಕೆನಾ? ನಾವು ಎಲ್ಲ ರೆಡಿ ಆಗಿದ್ದೀವಿ ನಾವು ಅಂತ ಹೇಳಿ ಯಾರಿಗಾದ್ರೂ ಹೇಳ್ಬೇಕು ಅಂದ್ರೆ ವಿ ವಿಲ್ ಗೋ ಟು ಟೂರ್ ಟುಮಾರೋ, ಇಲ್ಲ ಈವ್ನಿಂಗ್, ಸಾಯಂಕಾಲ ಸ್ಟಾರ್ಟ್ ಆಗ್ತಾ ಇದೀವಿ ಟೂರ್ಗೆ ಹೋಗೋದಿಕ್ಕೆ ಅಂತ ಹೇಳ್ತಾ ಇರ್ತೀವಲ್ವಾ? ಆ ತರ ನಾವು ಟೂರ್ಗೆ ಹೋಗುತ್ತೇವೆ, ವಿ ಗೋ ಟು ಟೂರ್ ಅಂತ ಹೇಳ್ಬಿಡಿ. ಇಲ್ಲ, ವಿ ವಿಲ್ ಗೋ ಟು ಟೂರ್ ಅಂದ್ರೇನು, ಈಗ ಜಸ್ಟ್ ಸದ್ಯಕ್ಕೆ ರೆಡಿ ಆಗಿದ್ದೀರಿ ಅಂತ ಅರ್ಥ. ಓಕೆ, ಇನ್ನೊಂದು ನೋಡ್ಬಿಡೋಣ, ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನಷ್ಟು ನೋಡೋಣ. ನಾನು ಶಾಲೆಗೆ ಹೋಗುತ್ತೇನೆ. ನಾನು ಶಾಲೆಗೆ ಹೋಗುತ್ತೇನೆ ಅಷ್ಟೇ. ಅಂದ್ರೆ ರೆಡಿ ಆಗ್ತಾ ಇದ್ದೀವಿ, ಸ್ಕೂಲ್ ಡ್ರೆಸ್ ಹಾಕೊಂಡು, ಇಲ್ಲ ಟಿಫಿನ್ ಮಾಡ್ತಾ ಮಾಡ್ತಾ ಕೇಳ್ತಾರಲ್ವಾ, ಸ್ಕೂಲ್ಗೆ ಹೋಗ್ತೀಯಾ ಇಲ್ವಾ ಇವತ್ತು ಅಂದ್ರೆ ಅದಕ್ಕೋಸ್ಕರ ರೆಡಿ ಆಗ್ತಾ ಇರ್ತಾರಲ್ಲ. ಐ ಗೋ ಟು ದಿ ಸ್ಕೂಲ್ ಅಷ್ಟೇ. ಪ್ರತಿಯೊಂದಕ್ಕೆ ದಿ ಅವಸರ ಇಲ್ಲಮ್ಮ. ಬಂದ್ರೇನೆ ಅದು ಚಂದ ಕಾಣಿಸಿದ್ರೇನೆ ಇಡ್ಬೇಕು. ಐ ಗೋ ಟು ಸ್ಕೂಲ್ ಚಂದ ಇದೆಯಲ್ಲ? ಐ ಗೋ ಟು ಸ್ಕೂಲ್ ಅಷ್ಟೇ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಆದ್ಮೇಲೆ ರೆಡಿ ಆದ್ಮೇಲೆ ಬ್ಯಾಗ್ ಹಾಕೊಂಡು ಚಪ್ಪಲಿ ಹಾಕೊಂಡು ಹೊರಗಡೆ ಆ ಕೆಲಸ ಮೊದ್ಲಿಟ್ಮೇಲೆ ಏನ್ ಅನ್ಬೇಕು? ಎಲ್ಲಿಗೆ ಹೋಗ್ತಾ ಇದೀಯಮ್ಮ ಅಂದ್ರೆ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ. ಅವಾಗ ಏನ್ ಅನ್ಬೇಕು? ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಓಕೆ, ಅರ್ಥ ಆಯ್ತಲ್ಲ? ಅಷ್ಟೇ, ಏನಿಲ್ಲಮ್ಮ. ಸ್ವಲ್ಪ ವಾಕ್ಯಗಳು ಈ ತರ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಎಲ್ಲ 100 ವಾಕ್ಯಗಳನ್ನು ಈ ತರ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಕರೆಕ್ಷನ್ ಮಾಡ್ಕೊಂಡು ಇದು ಈ ತರ ಅಲ್ಲ, ಇದು ಈ ತರ ಹೇಳ್ಬೇಕು, ಈ ತರ ಅಂತೇಳಿ ಹೇಳ್ತಾ ಹೋದ್ರೆ ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಅಷ್ಟೇ, ಏನಿಲ್ಲ. ಇಲ್ಲೇ ಅಂತಲ್ಲ, ಎಷ್ಟು ವಾಕ್ಯಗಳು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೇಳ್ರಿ? ಇಲ್ಲಲ್ಲ, ಯಾವಾಗ್ಲೂ ನಾವು ಬೋರ್ಡ್ ಮೇಲೆ ಅಲ್ಲ, ಈ ತರ ಸ್ವಲ್ಪ ಅವಾಗವಾಗ ಎಕ್ಸಾಮ್ ಟೈಪ್ ನಲ್ಲಿ ಓನ್ಲಿ ಕನ್ನಡ ವಾಕ್ಯವನ್ನು ಮಾತ್ರ ಕಣ್ಣಲ್ಲಿ ನೋಡ್ಬೇಕು. ಅದನ್ನ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಸಾಕಷ್ಟು ಎಕ್ಸಾಂಪಲ್ಸ್ ಇವೆ ನಿಮಗೆ. ವಾಕ್ಯಗಳು ಇಲ್ಲ ಅನ್ನೋದಿಕ್ಕಿಲ್ಲಲ್ಲ. ಸಬ್ಜೆಕ್ಟ್ ವರ್ಬ್ ಕೂಡಿರುವ ವಾಕ್ಯಗಳು ಮಾತ್ರ ಈಸಿಯೆಸ್ಟ್. ಫಸ್ಟ್ ಸ್ಟೆಪ್ ರನ್ನಿಂಗ್ ಸ್ಟಾಪ್ ಕಲ್ತ ಮೇಲೆ ಫಸ್ಟ್ ಸ್ಟೆಪ್ ಏನು? 400 ವಾಕ್ಯಗಳು, ಕನ್ನಡ ವಾಕ್ಯಗಳು.
ಇಂಗ್ಲಿಷ್ ನಲ್ಲಿ ಹೆಂಗಾದ್ರೂ ಮಾಡ್ರಿ, ನೀವು ಕರೆಕ್ಟ್ ಬರ್ಬೇಕು. ಓಕೆ ಮ್ಯಾಮ್. ಓಕೆನಾ? ಆದ್ಮೇಲೆ ಸ್ವಲ್ಪ ಡಿಫ್ರೆಂಟ್, ಈಗ ನಿನ್ನೆಯಿಂದ ಕ್ಲಾಸ್ ನೋಡ್ತಾ ಇದೀವಲ್ವಾ, ಇದು ಲಾಸ್ಟ್ ಕ್ಲಾಸ್ ನಿಂದ ಅದು ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಕೂಡ ಕೂಡಿ ಬಂದಿರುತ್ತೆ. ಈ ವಾಕ್ಯಗಳು ಕೂಡ 500 ವಾಕ್ಯಗಳು, ಸೆಂಟೆನ್ಸಸ್, 500 ಸೆಂಟೆನ್ಸಸ್, ಕನ್ನಡ ಸೆಂಟೆನ್ಸಸ್. ಇವನ್ನೆಲ್ಲ ನಾವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕರೆಕ್ಷನ್ ಮಾಡಿ, ಎಲ್ಲಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳು ಮಾಡ್ತಾ ಇರ್ತೀವಲ್ವಾ, ಅದನ್ನ ಕರೆಕ್ಷನ್ ಮಾಡ್ಕೊಂಡು ಹೋದ್ರೆ ಇನ್ನು ಯಾವಾಗ್ಲೂ ಇಂಗ್ಲಿಷ್ ನಲ್ಲಿ ಮಾತಾಡೋದಿಕ್ಕೆ ಭಯ ಅಂತ ಹೇಳಲ್ಲ. ಫಸ್ಟ್ ಮಾತಾಡೋದನ್ನ ಕಲಿಬೇಕು. ಓಕೆ, ಏನ್ ಡೌಟ್ ಇಲ್ವಲ್ಲ? ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿ ಅನಿಸ್ತಾ ಇದೆಯಾ ಇಲ್ವಾ? ಈಸಿ ಅನಿಸ್ತಾ ಇದೆ, ಚೆನ್ನಾಗಿದೆ. ಮತ್ತೆ ನಾವು ಸುಮ್ನೆ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ಒಂದು 10 ವಾಕ್ಯಗಳು ಈ ತರ ನೋಡೋದ್ರಿಂದ ಏನಾಗುತ್ತೆ ಇನ್ನೊಂದು ಹೆಚ್ಚಿಗೆ ಕಲಿತೀವಿ. ಓಕೆ ಮ್ಯಾಮ್. ಓಕೆ, ಈ ನಮಗೆ ಕಣ್ಣಿಗೆ ಇಂಗ್ಲಿಷ್ ಕಾಣಲಿದ್ದೇ ಒಳ್ಳೇದನ್ ಮಾತು. ಟ್ರೈ ಮಾಡ್ತೀವಿ, ಕನಿಷ್ಠ ನಾವು ಟ್ರೈ ಮಾಡ್ತೀವಿ. ಇನ್ನೊಂದು ಹೇಳ್ಬಿಡಿಲಿ, ಒಂದೈತ್ ನೋಡಿ. ನನಗೆ ಟೀ ಬೇಕು, ನನಗೆ ಟೀ ಆರ್ ಕಾಫಿ ಏನಾದ್ರೂ ಸರಿ, ನನಗೆ ಟೀ ಬೇಕು. ಬೇಕು ಅನ್ನೋದನ್ನ ಏನಂತಾರಮ್ಮ? ವಾಂಟ್. ನನಗೆ ಸೈಕಲ್ ಬೇಕು, ನನಗೆ ಪೆನ್ಸಿಲ್ ಬೇಕು, ನನಗೆ ಟೀ ಬೇಕು, ಹೊಸ ಡ್ರೆಸ್ ಬೇಕು, ಇಷ್ಟೊಂದು ಎಕ್ಸಾಂಪಲ್ ಬರ್ತಾವಲ್ಲಮ್ಮ. ಅಷ್ಟೇ, ಏನಿಲ್ಲ. ಆ ವರ್ಬ್ ತಿಳಿಲಿಲ್ಲದ ಕಾರಣವಾಗಿ ನಾವು ಇಷ್ಟು ಚಿಕ್ಕ ವಾಕ್ಯವನ್ನು ಬಿಟ್ಬಿಟ್ವಿ ಅಲ್ಲ, ಅದನ್ನ ಕೂಡ ನೋಡ್ಬೇಕಮ್ಮ. ಓಕೆನಾ? ಇದ್ರಲ್ಲಿ ಈ ತರ ಡಿಫ್ರೆಂಟ್ ವರ್ಬ್ಸ್ ಯೂಸ್ ಮಾಡೋ ಟೆಕ್ನಿಕ್ ಇರುತ್ತೆ, ಅಷ್ಟೇನಿಲ್ಲ. ಅದಕ್ಕೆ ನಿಮಗೆ ಇದು ಅದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂತ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಇದನ್ನ ಹೊಸ ದಾರಿಯಲ್ಲಿ ಒಂದ್ ಹೆಜ್ಜೆ ಮುಂದೆ ಇಟ್ರೆ ತಪ್ಪಿದ್ರೆ ನಾವು ಹಿಂದಿನ ಹೆಜ್ಜೆ ಪರ್ಫೆಕ್ಟ್ ಆಗೋದಿಲ್ಲ. ಓಕೆ, ನನಗೆ ಟೀ ಬೇಕು, ಐ ವಾಂಟ್ ಟೀ ಅಷ್ಟೇ. ನನಗೆ ಸೈಕಲ್ ಬೇಕು. ಹೇಳಿ, ನನಗೆ ಸೈಕಲ್ ಬೇಕು. ಐ ವಾಂಟ್ ಸೈಕಲ್, ಬೈಸೈಕಲ್. ನನಗೆ ಡ್ರೆಸ್ ಬೇಕು, ಐ ವಾಂಟ್ ದಿ ಡ್ರೆಸ್. ಐ ವಾಂಟ್ ಡ್ರೆಸ್. ನನಗೆ ಇನ್ನ ಏನ್ ಬೇಕು? ಐ ವಾಂಟ್ ಚಾಕ್ಲೇಟ್. ಅಷ್ಟೇ, ಏನಿಲ್ಲ. ಏನಾದ್ರೂ ಇಟ್ಕೋಬಹುದು. ಒಂದು ವಾಕ್ಯ ಜೋಡಿಸೋದು ಬಂದ್ರೆ ಅದಕ್ಕ ನಾವು 100 ಟೈಪ್ಸ್ ಆಫ್ ಸೆಂಟೆನ್ಸಸ್ ಜೋಡಿಸೋದಿಕ್ಕೆ ನಾವು ಹೊಸದಾಗಿ ಟ್ರೈ ಮಾಡ್ಬೇಕಮ್ಮ. ಓಕೆ, ಓಕೆ, ಏನ್ ಡೌಟ್ ಇಲ್ವಲ್ಲ? ಇಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು, ಬಾಯ್.